ನೀವು ಬರೀ ಕೊರಿಯೋಗ್ರಾಫರ್ ಮಾತ್ರ ಅಲ್ಲ, ಆಕ್ಟರ್ ಕೂಡ ಹೌದು. ಸಿನಿಮಾಗಳಲ್ಲಿ, ಸೀರಿಯಲ್ಸ್ಗಳಲ್ಲೆಲ್ಲ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದೀರಾ ಸರ್ ನೀವು. ಇಲ್ಲ ಮೇಡಮ್, ಏನ್ ಗೊತ್ತಾ, ನಾನೊಂದು 20 ಮೂವಿ ಮಾಡಿದೆ, ಯಾರು ಗುರ್ತಿಡ್ದಿಲ್ಲ. ಯಾಕೆ ಗುರ್ತಿಡಿಯಕ್ಕಾಗಿಲ್ಲ ಅಂತಂದ್ರೆ, ನಂಗೆ ಇದ್ರೆ ಒಂದೊಂದು ಡೈಲಾಗು. ಫಸ್ಟ್ ಮಾಡಿದೆ ಪಲ್ಲಕ್ಕಿ ಮೂವಿ. ಪಲ್ಲಕ್ಕಿ ಮೂವಿಲಿ ಪ್ರೇಮ್ ಸರ್ ಪ್ರಪೋಸ್ ಮಾಡಕ್ ಹೋಗ್ತಾ ಇರ್ತಾರೆ, ನಾನು ಬಸ್ ಸ್ಟಾಪ್ ಬರ್ತಾ ನಿಂತಿರ್ತೀನಿ. ಸೊ ಅದು ನಾನೇ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅವಳು ಹೀರೋಯಿನ್ ಹೋಗಿದಾಗ ನಂದು ಅದು ನಡೀತಾ ಇರುತ್ತೆ ಮಾತುಕತೆ. ಸೊ ಒಂದು ಹುಡುಗಿ ಪಟಾರ್ ಅಂತ ಕಪಾಲ್ ಕೊಡಿದ್ದಾಳೆ, ನಂದೇ ಸೀನ್ ಅದು. ಸೊ ಪ್ರಪೋಸ್ ಅದನ್ನ ನೋಡಿ ಅವ್ನು ಪ್ರಪೋಸ್ ಮಾಡಲು ವಾಪಸ್ ಹೋಗ್ತಾನೆ. ಸೊ ಅದೊಂದು ಸೀನು. ಅಲ್ಲಿಂದ ಅದ್ದೂರಿ, ಅಂಬಾರಿ, ಪಲ್ಲಕ್ಕಿ, ಮನಸ್ಸುಗಳ ಮಾತು ಮಧುರ, ಹನಿ, ದೊರಡೆ, ವಸಂತಕಾಲ, ಐರಾವತ. ಸೊ ಇದನ್ನೆಲ್ಲ ಮಾಡ್ಕೊಂಡ್ ಬಂದೆ. ಸೊ ಇನ್ನು ನನ್ಗೆ ಆಸೆ ವಿಲನ್ ಆಗಿ ಮಾಡ್ಬೇಕು ಅನ್ನೋದು ತುಂಬಾ ಇಷ್ಟ. ಸರ್ ಇವಾಗ ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ, ಓಕೆನಾ? ಇವಾಗ ಆಕ್ಟರ್ ಆಗ್ಬೇಕು ಅಂತಂದಾಗ ಹೆಂಗೆ ಚೇಂಜಸ್ ಮಾಡ್ಕೊಳ್ತೀರಾ? ಆರಾಮ ಮಾಡ್ಬೋದು, ಏನಿಲ್ಲ, ಅದೇನ್ ದೊಡ್ಡ ಸಾಹಸ ಏನಿಲ್ಲ. ಕೊರಿಯೋಗ್ರಫಿ ಬಂತ ಕೊರಿಯೋಗ್ರಫಿ ಮಾಡ್ತೀವಿ. ಸೊ ಆಕ್ಟಿಂಗ್ ಇಂದ ಬಂದ ಆಕ್ಟಿಂಗ್ ಹೋಗ್ತೀವಿ, ಅಷ್ಟೇ ಈಸಿ. ಅವೆಲ್ಲ ಏನಿಲ್ಲ, ಸರ್ ಇಲ್ಲಿ ಲಾಸ್ಟ್ ಪ್ರಶ್ನೆ, ಓಕೆನಾ? ಇವಾಗ ಆಕ್ಟರ್ಸ್ ಗಳಿಗೆಲ್ಲ ನೀವು ಡ್ಯಾನ್ಸ್ ಹೇಳ್ಕೊತಿರ್ತೀರಲ್ಲ, ಯೂಶಲಿ ಒಂದ್ 3 ಜನ ಆಕ್ಟರ್ಸ್ ನಿಮಗೆ ಏನ್ ಹೇಳಿದ್ದಾರೆ? ಧ್ರುವ ಸರ್ ಅಂತೂ ಸೂಪರ್. ಸೊ ಅವ್ರನ್ನ ಬ್ರೋ ಅಂತಾನೆ ಕರೆಯೋದು. ಸೊ ತುಂಬಾ ಹಾರ್ಡ್ ವರ್ಕರ್. ಎಂತ ಹಾರ್ಡ್ ವರ್ಕರ್ ಅಂದ್ರೆ, ಈ ಮೂಮೆಂಟ್ಸ್ ಬಂದಿಲ್ಲ ಅಂದ್ರೆ ಮೂಮೆಂಟ್ಸ್ ಬಿಡ್ತಿರ್ಲಿಲ್ಲ. ಅಂತ ಹಾರ್ಡ್ ವರ್ಕರ್. ಫ್ರೆಂಡ್ ಈ ತರ ಇದ್ವಿ, ಸಗದ ಮಾಡ್ತೀರ ಮಾಸ್ಟರ್, ನಾವು ನಿಮ್ ತರ ಮಾಡ್ಬೇಕು ಮಾಸ್ಟರ್. ಸೊ ಈ ತರ ಕ್ಯಾಜುಯಲ್ ಆಗಿ. ಅದಾದ್ಮೇಲೆ ಪಾಪ ಅಷ್ಟು ರೆಸ್ಪೆಕ್ಟ್ ಅಂತಂದ್ರೆ ಪೊಲೀಸ್ ಸರ್ ಮಜಾ ಟೆಕ್ಸರ್ ಮಾಡಿಸ್ಬೇಕಾದ್ರೆ ಅವರು ನಮ್ಮನ್ನ ಪಾಪ ಅವ್ರ ಬಾಯಲ್ಲಿ ಮಾಸ್ಟರ್ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಖುಷಿ ಯಾವುದೇ ಇಲ್ಲ ಮೇಡಮ್. ಸೀರಿಯಸ್ ಆಗಿ ಯಾವುದೇ ಇಲ್ಲ. ಮಾಸ್ಟರ್ ಎಲ್ಲಿಂದ ತಗೋಬೇಕು, ಎಲ್ಲಿಂದ ಎಂಟ್ರಿ, ಅದೆಲ್ಲ ನಮ್ಗೆ ನಾವು ಪುಣ್ಯವಂತರು. ಈ ಮುಂದಿನ ಪೀಳಿಗೆಗೆ ಪಾಪ ಪೊಲೀಸ್ ಸರ್ ನೋಡ್ಕೋಬೇಕು ಫೋಟೋದಲ್ಲಿ ಅಷ್ಟೇ. ಅವ್ರ ಜೊತೆ ಮಾತಾಡಿ, ಅವ್ರ ಹಗ್ ಮಾಡಿ, ಅಯ್ಯೋ ಸಿಗದೇ ಇಲ್ಲ ಬಿಡಿ. ನಿಜ, ನೀವು ಪುಣ್ಯವಂತರೇ ಸರ್, ನಮಗೆಲ್ಲ ಅವಕಾಶ ಸಿಗಲಿಲ್ಲ. ನಿಜವಾಗ್ಲೂ ಖುಷಿ, ಅದೆಲ್ಲ ನಂಗೆ ತೃಪ್ತಿ ಇದೆ. ಸರ್ ಫೈನಲಿ ಇಷ್ಟು ಅವಾರ್ಡ್ಗಳನ್ನ ನೋಡಿದಾಗ, ಮನೆಯಲ್ಲಿ ಇಟ್ಟಿರೋ ಒಂದಷ್ಟು ಅವಾರ್ಡ್ಗಳನ್ನ ನೋಡಿದಾಗ ಅದೊಂದು ಸಂತೋಷ ಇರುತ್ತಲ್ಲ, ಅದೊಂದು ಆತ್ಮ ತೃಪ್ತಿ ಅನ್ನೋದಿರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ನನಗಿಂತ ನಮ್ಮ ತಂದೆ ತಾಯಿಗೆ ಅವ್ರಿಗೆ ಖುಷಿ ಆಯ್ತಲ್ಲ, ನಮ್ಮನ್ನ ಹುಟ್ಟಿಸಿ ಬೆಳೆಸಿ ಭೂಮಿಗೆ ತಂದು ನಮ್ಮಿಂದ ಅವ್ರಿಗೆ ಏನೋ ಒಂದು ಖುಷಿ, ಏನೋ ನನ್ನ ಮಗ ಎಲ್ಲೋ ಒಂದು ಇವತ್ತಿಲ್ಲ ನಾಳೆ ಬೆಳಿತಾನೆ, ಏನೋ ಒಂದ್ ಕಡೆ ಏನೋ ಒಂದು ಆದ ಅಂತ. ಯಾಕಂದ್ರೆ ಅವ್ರಿಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯವರು, ಫ್ಯಾಮಿಲಿಯವರೆಲ್ಲ ಆಡ್ಕೊಂಡು ಏನೋ ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನಂತೆ, ಅಲ್ಲಿ ಮಾಡ್ಕೊಂಡಿದ್ದಾನಂತೆ, ಇನ್ನೇನು ಅವ್ರ ಮಕ್ಳಿಗೆಲ್ಲ ಗೌರ್ಮೆಂಟ್ ಕೆಲಸ ಅವ್ರಿಗೆ ಅಂತ ಅಂದ್ಬಿಟ್ಟು. ನಮ್ಗೆ ಯಾವ ಗೌರ್ಮೆಂಟ್ ಕೆಲಸ ಓದಿಲ್ಲ ನಾವು. ಸೊ 6th ಅಷ್ಟೇ ಓದಿಲ್ಲ ನಾನು. ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಫುಲ್ ಕಿವಿಗೆ ತುಂಬಾ ಜಾಸ್ತಿ ಇದ್ರು. ಇವಾಗ ತುಂಬಾ ಖುಷಿ ಪಡ್ತಾರೆ. ನನ್ನ ಮಗ ಏನೋ ಒಂದು ಬಂದ, ಟಿವಿಲಿ ಬಂದಾಗ ನನ್ನ ಸೀರಿಯಲ್ ಬಂದಿದ್ ಕಡೆ ನೋಡ್ದೆ ಅಂತ. ಅಷ್ಟು ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ? ಅದೇನು ಒತ್ಕೊಂಡು ಹೋಗಿ ನಾವೇನು ಒತ್ಕೊಂಡು ಹೋಗಲ್ಲ. ಸೊ ಹಂಗಾಗಿ ನನ್ಗೆ ತೃಪ್ತಿ ಇದೆ ಅಮ್ಮ. ನಾನು ಸತ್ತ ಮೇಲೂ ಕೂಡ ಇದೆಲ್ಲ ಸಾಯಲ್ಲ, ಇದೆಲ್ಲ ಹಿಂಗೆ ಇರುತ್ತೆ, ಜೀವಂತ ಇದೇ ಸಾಧನೆ. ನಂಗೆ ಅಷ್ಟು ತೃಪ್ತಿ ಇದೆ. ನೀವು ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಜನಗಳು ಹೆಂಗೆ ರೆಕಗ್ನೈಸ್ ಮಾಡ್ತಾರೆ? ಜಗ್ಗಿ ಮಾಸ್ಟರ್ ಅಂತಾರೆ. ಅಯ್ಯೋ, ತುಂಬಾ ಸಲ ತುಂಬಾ ತರ ಕರೆದಿದ್ದಾರೆ. ಮುಂಚೆ ಹೆಸರು ಮಾಡಕ್ಕಿಂತ ಮುಂಚೆನೆ ಕರಿಯ, ಜುಟ್ಟು, ಆಳು, ಮೂಳು, ಲೊಟ್ಟೆ ಲಸ್ಕಿ ಇದೆಲ್ಲ ಕರೆದಿದ್ದಾರೆ. ಸೊ ಇವಾಗ ಜಗ್ಗಿ ಮಾಸ್ಟರ್ ಅಂತಾರೆ ಅಷ್ಟೇ. ಅಂದ್ರೆ ಅದೊಂಥರ ಖುಷಿ ಆಗುತ್ತೆ ಫೀಲಿಂಗ್. ಎಲ್ಲಾದ್ರೂ ಹೋದಾಗ ಸರ್ ಒಂದ್ ಫೋಟೋ ಕೊಡಿ, ಒಂದ್ ಸೆಲ್ಫಿ ಕೊಡಿ, ಅದು ನಮಗಿಂತ ನಮ್ ಜೊತೆಗೆ ಇರ್ತಾರಲ್ಲ ನಮ್ಮ ಮನೆಯವರು, ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲ ಅಪ್ಪ ಅವರು ಏನೋ ಒಂದು ಅಭಿಮಾನ, ಏನೋ ಒಂದು ಪ್ರೀತಿ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರು ಫೋಟೋ ಅಂದ್ರೆ ಬಾಮ ಅಂತ ಒಂದ್ ಫೋಟೋ. ಸೊ ಹಿಂಗೆ ನಾನು ತಗೊಂಡಿರೋದು ಆಲ್ಮೋಸ್ಟ್. ಪಾಪ ಅವ್ರ ಖುಷಿ ಏನೋ ಒಂಥರ ಖುಷಿ ಅಲ್ಲ. ಅಟ್ಲೀಸ್ಟ್ ನಮ್ಗೆ ಕೊಡೋದಲ್ಲಿ ಏನಾಗ್ಬಿಡುತ್ತೆ, ಏನಿಲ್ಲ. ನಾವು ಅವ್ರ ತರನೇ ಇದ್ದು ಬಂದವ್ರು ನಾವು. ಸೊ ಅದಕ್ಕೆ ನನ್ಗೆ ಆಟಿಟ್ಯೂಡ್ ಬೇಕಾಗಿಲ್ಲ, ಆ ದುರಂಕಾರನೂ ಬೇಡ. ನಾನು ಇರೋ ತರ ಇದ್ದೇ ಇರ್ಬೇಕು, ಹಿಂಗೆ ಇರ್ಬೇಕು ಅಷ್ಟೇ. ಫುಲ್ ಖುಷಿ. ನಾನ್ ಖುಷಿಯಾಗಿರ್ತೀನಮ್ಮ, ಹ್ಯಾಪಿಯಾಗಿರ್ತೀನಿ. ಟೆನ್ಷನ್ 1000 ಇರುತ್ತೆ, ಯಾರಿಗೆ ಟೆನ್ಷನ್ ಇಲ್ಲ? ನಿನಗೆ ಟೆನ್ಷನ್ ಇಲ್ವಾ? ಮತ್ತೆ ಟೆನ್ಷನ್ ಇದ್ರು ಪಾಪ ನೀನು ಇಂಟರ್ವ್ಯೂ ಮಾಡಕ್ ಬಂದಿದ್ಯಾ? ಸೊ ಯಾರು ಟೆನ್ಷನ್? ನಮ್ಮ ಕ್ಯಾಮ್ರಾಮನ್ ಟೆನ್ಷನ್ ಇಲ್ವಾ ಸರ್ ನಿಮ್ಗೆ? ನಿಮ್ಗೂ ಟೆನ್ಷನ್ ಇದೆ. ಸೊ ಎಲ್ರಿಗೂ ಟೆನ್ಷನ್ ಇದೆ. ಹಂಗ ಅನ್ಕೊಂಡು ನಮ್ ಟೆನ್ಷನ್ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಹೋಗ್ತಾ ಇರ್ಬೇಕು, 1000 ಬರ್ಲಿ 1000 ಹೋಗ್ಲಿ. ನಾನು ಬಂದು ಎಲ್ಲ ನೋಡಿ, ಎಲ್ಲ ಕಲ್ತ್ಕೊಂಡು, ಎಲ್ಲ ನನ್ಗೆ ಬೆನ್ನಿಗೆ ಚೂರಿ ಹಾಕಿ ಓದೋರೆಲ್ಲ ಇವತ್ತೆಲ್ಲ ಎಲ್ಲೆಲ್ಲ ಇದ್ದಾರೆ. ಸೊ ನಾನು ಸಖತ್ತಾಗಿದ್ದೀನಿ ಅಷ್ಟೇ. ಹಂಗೆ ಇರ್ಬೇಕು, ಇದ್ರೆ ಬಿಂದಾಸ್ ಆಗಿರ್ಬೇಕು.
ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ ಇಂಟರ್ವ್ಯೂ. ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪಾಪ ಈಗ ಬಾಸ್ ಅಂತ ಒಂದು ಒಳ್ಳೆ ಚಾನಲ್ ಮಾಡಿದಾಳೆ. ಸೊ ಖುಷಿ ಆಗಲಿ, ನಿನ್ನ ಚಾನಲ್ ತುಂಬ ಎತ್ತರಕ್ಕೆ ಬೆಳೀಲಿ, ನೀನು ಏನೇನು ಅಂದ್ಕೊಂಡಿದ್ದೆ ಎಲ್ಲ ಸಕ್ಸಸ್ಫುಲ್ ಆಗಲಿ. ಸೊ ನಿಮ್ಮಂಥವ್ರು ಒಳ್ಳೊಳ್ಳೆ ಕಲಾವಿದರನ್ನ ಕರ್ಕೊಂಡ್ಬಂದು ಈ ಥರ ಒಂದು ಇಂಟ್ರ್ಯೂ ಮಾಡ್ತಾಯಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸೊ ನಾಳೆ ದಿವಸ ಒಂದು ದೊಡ್ಡ ಆಫೀಸ್ ಆಗಿ ಒಂದು 40 ಜನಕ್ಕೆ ಕೆಲಸ ಕೊಡುವಂಥ ಶಕ್ತಿ ಭಗವಂತ ನೀವು ಕೊಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡೋಣ. ಓಕೆ. ಇವತ್ತಿನ ಪಲ್ಲವಿ ಪ್ರಪಂಚ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಜಗ್ಗಿ ಮಾಸ್ಟರ್ ಇದ್ದಾರೆ. ಸೊ ಇಷ್ಟು ತನಕ ನೀವು ಈ ಒಂದು ಸ್ಟುಡಿಯೋ ಟೂರ್ ಅನ್ನ ನೋಡಿದ್ವಿ, ಅವರ ಸಾಧನೆಗಳನ್ನೆಲ್ಲ ಅವ್ರ ಬಾಯಿಂದಲೇ ಕೇಳಿದ್ವಿ. ಸೊ ನಾನಂತೂ ಸೂಪರ್ ಎಕ್ಸೈಟ್ಮೆಂಟ್ ಇಂದ ಅವರ ಲೈಫ್ ಜರ್ನಿ ಕೇಳಕ್ಕೆ ರೆಡಿ ಆಗಿದ್ದೀನಿ. ಸೊ ಮಾತಾಡ್ತಾ ಹೋಗೋಣ ಮಾಸ್ಟರ್ನ. ಸೊ ಮಾಸ್ಟರ್, ನೀವೆಷ್ಟು ಎಕ್ಸೈಟ್ಮೆಂಟ್ ಇಂದ ಇದ್ದೀರಾ? ಫುಲ್ ಎಕ್ಸೈಟ್ಮೆಂಟ್ ಏನಿಲ್ಲ. ಸೊ ನೀನು ಏನೇನು ಕೇಳ್ತೀನಿ ಅದೆಲ್ಲ ಓಪನ್ ಆಗಿ ಹೇಳ್ತೀನಿ, ಓಪನ್ ಆಗಿರ್ತೀನಿ ಅಷ್ಟೇ. ಸರ್ ಫುಲ್ ಓಪನ್ ಆಗಿ ಮಾತಾಡ್ತಾರೆ ಇವತ್ತು. ಸೊ ಹೇಗಿದೆ ಲೈಫ್, ಹೇಗೆ ನಡೀತಿದೆ? ಓಕೆ ಅಮ್ಮ, ಇವಾಗ ಹೋಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಈಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನಿರಲ್ಲ ಜೊತೆಯಲ್ಲಿ ಸುವರ್ಣ ಚಾನಲ್. ಸೊ ಹಂಗಾಗಿ ಶೂಟಿಂಗು, ಕ್ಲಾಸ್, ಶೋಸ್ಗಳು, ಇಟ್ಸ್ ಗುಡ್. ನಿಮ್ಗೆ ಕೊರಿಯೋಗ್ರಫಿ ಮಾಡೋದು ಇಷ್ಟನಾ, ಆಕ್ಟಿಂಗ್ ಇಷ್ಟನಾ, ಅಥವಾ ಶೋಸ್ ಮಾಡೋದು ಇಷ್ಟನಾ? ಏನ್ ಇಷ್ಟ ನಿಮ್ಗೆ? ಅಮ್ಮ, ಮೂರು ಕಲೆ ಸಂಬಂಧಪಟ್ಟಿದೆ, ಮೂರು ಇಷ್ಟ. ಮೂರು ಇಷ್ಟ. ಹೌದು. ಒಂದೊಂದು ಕೂಡ ಬಹಳ ಮುಖ್ಯ. ಹೌದು, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗ ನಮ್ಮ ಕ್ಲಾಸು ಇದು, ನಮ್ಮ ಇದನ್ನ ಅನ್ನ ತಿನ್ಕೊಂಡ್ ಬಂದಿವಿ ನಾವು, ಇದು ನಂಬಿರೋರು ನಾವು, ಇದನ್ನ ಕಲೆಯನ್ನ, ಡ್ಯಾನ್ಸ್ನ. ಸೊ ಇದನ್ನ ಬಿಟ್ಕೊಡಕ್ ಆಗಲ್ಲ ನಮ್ಮ ಜೀವನದಲ್ಲಿ. ಸೊ ಇದಾದ್ಮೇಲೆ ಒಂದ್ ಸ್ವಲ್ಪ ಒಂದು ಸ್ಟೆಪ್ ಆಗ್ತೀವಿ, ಶೂಟಿಂಗ್ ಅದನ್ನ ಸಿಕ್ತಾಗ ಅದನ್ನ ಬಿಟ್ಕೊಡಕ್ ಆಗಲ್ಲ. ಸೊ ನಾವು ಶೋಗಳಂತೂ ನಮ್ಗೆ ಗೊತ್ತು, ನಮ್ಗೆ ಆಗಿನಿಂದನೂ ಆರ್ಕೆಸ್ಟ್ರಾ ಇಂದನೂ ಮಾಡ್ಕೊಂಡ್ ಬಂದಿರೋರು, ಶೋನ ಬಿಟ್ಕೊಡಕ್ಕಾಗಲ್ಲ. ಇದು ಮೂರು ನಮ್ಗೆ ಬೇಕೇ ಬೇಕು ಅವರಿಗೆ. ಸೊ ಮೂರರಲ್ಲೂ ನಿಮಗೆ ಒಳ್ಳೇದಾಗ್ಲಿ, ಖಂಡಿತ. ಒಳ್ಳೊಳ್ಳೆ ಒಂದು ಆಫರ್ಸ್ ಗಳು ಸಿಗ್ಲಿ, ಇನ್ನು ಹೆಚ್ಚೆಚ್ಚು ಸಿನಿಮಾಗಳು, ಸೀರಿಯಲ್ಸ್ ಗಳನ್ನ ಮಾಡಿ, ಶೋಸ್ ಗಳನ್ನ ಮಾಡಿ. ಸೊ ಕಲೆ ಯಾವತ್ತು ಕೈ ಬಿಡೋದಿಲ್ಲ, ಕಲೆ ಯಾವತ್ತು ಕೈ ಬಿಡೋದಿಲ್ಲ. ಖಂಡಿತ ಅದನ್ನ ನಂಬೇಕಷ್ಟೇ. ಅದನ್ನ ಭಕ್ತಿಯಿಂದ, ಸೊ ಶ್ರದ್ಧೆಯಿಂದ, ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಸೊ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ಕಲೆ ಮೋಸ ಮಾಡಲ್ಲಮ್ಮ. ಕಲೆಯಿಂದ ಮೋಸ ಆಗಿರೋ ಅಂತ ಯಾರು ಒಬ್ಬರನ್ನ ನೀನ್ ತೋರಿಸು. ಇಲ್ಲ, ಯಾರು ಆಗಿಲ್ಲ. ಕಲೆಗೆ ಸಾವಿರಲ್ಲಮ್ಮ ಯಾವತ್ತೂ ಅಷ್ಟೇ. ಕಲೆ ನಂಬ್ಕೊಂಡ್ರೆ ಇವತ್ತೇ ನಾಳೆ ಹೊಟ್ಟೆಗೆ ಬಟ್ಟೆಗೆಲ್ಲ ಏನು ಮೋಸ ಇಲ್ಲ, ಚೆನ್ನಾಗಿರ್ತೀವಮ್ಮ ಅಷ್ಟೇ. ಸೊ ನಿಮ್ಗೆ ಈ ಒಂದು ಡ್ಯಾನ್ಸ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೊ ಯಾವಾಗ ನಿಮಗೆ ಅನ್ನಿಸ್ತು ನಾನು ಒಬ್ಬ ಕೊರಿಯೋಗ್ರಫರ್ ಆಗ್ಬೇಕು ಅಂತ? ಸೊ ನನ್ನ ಸ್ಕೂಲಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ರಾಣಿ ಮೇಡಮ್ ಅಂತ ಅವಾಗ ನಿಂಗೆ ಅವಾಗಲೇ ಹೇಳಿದೆ, ಆ ಕ್ಲಾಸಿಂದ ನಂಗೆ ಸ್ಟಾರ್ಟ್ ಆಯ್ತು ಸ್ಕೂಲಿಂದ. ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮ ಊರಲ್ಲಿ ಗಣೇಶ ಬಂದಾಗ ಅಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಮ್ಮ ಊರಿಗೆ ಭಗತ್ ಮತ್ತೆ ಪ್ರದಿ ಜೈ ಅಂತ ಬಂದಿದ್ರು. ಮಂಡ್ಯದಲ್ಲಿ ಮೆರೆಕಲ್ ಗೈಸ್ ಅಂತ ಇತ್ತು. ಸೊ ಅಲ್ಲಿಂದ ನಾನು ಮಂಡ್ಯ ಹೋಗಿ ಟೀಮಲ್ಲಿ ಸೇರ್ಕೊಂಡು ಅಲ್ಲಿ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ಬ್ಯಾಂಗ್ಳೂರ್ ಬಂದಿದ್ದು. ಹೇಗೆ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಅವಾಗ ಹೇಗಿತ್ತು? ಯಾವುದೇ ಕಾರಣಕ್ಕೂ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಯಾವ್ದು ಇಲ್ಲ. ಸೊ ಡ್ಯಾನ್ಸ್ ಅಂದ್ರೆ ನಮ್ಮಪ್ಪ ಹೊಡೆಯೋರು, ಪಟ ಪಟ ಅಂತ ಹೊಡೆಯೋರು. ಆಕ್ಚುಲಿ ಏನು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಒಂದು ವಿಷಯಗಳು. ಈಗ ಮನೆಯಲ್ಲಿ ಹೊಡೆದ್ರೆ ಫ್ಯಾಮಿಲಿ ಮಾತ್ರ ಗೊತ್ತಿರುತ್ತೆ, ನನ್ಗೆ ಹೊಡೆದ್ರೆ ಇಡೀ ಊರಿಗೆ ಗೊತ್ತಾಗಿರೋದು. ಅದು ಹೇಗೆ? ರೋಡಲ್ಲೇ ಹೊಡಿತಾ ಇರೋದು, ರೋಡ್ ಮುಲಾಜೆ ಇಲ್ಲ. ಡ್ಯಾನ್ಸ್ ಮಾಡ್ತೀರಾ ಅಂತಾನು ಅಷ್ಟೇನೆ. ಸೊ ಅವ್ರು ಕುತ್ಕೊಂಡು ಓದಿಲ್ಲ ಅಂದ್ರು ಅಷ್ಟೇನೆ, ಯಾವ್ದು ಅಲ್ಲಿಂದ ರೋಡಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಕುತ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅಷ್ಟು ಸ್ಟ್ರಿಕ್ಟು. ನನ್ನಿಂದ ನಮ್ಮ ಅಮ್ಮ ಎಲ್ಲ ಇದ್ದಾರೆ ಭಯಂಕರ. ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು, ಭಯಂಕರ. ಸ್ಕೂಲಲ್ಲೂ ಸ್ಟ್ರಿಕ್ಟು ಅವಾಗ ಗುರುಗಳು. ಅದು ಇವಾಗೆಲ್ಲ ನೆನೆಸ್ಕೋತೀವಿ, ಆಗ ಆ ತರ ಗುರುಗಳು ನಮ್ಗೆ ಸಿಗ್ಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಇವಾಗ ನೆನೆಸ್ಕೋತೀವಿ ನಾವು. ಯಾಕಂದ್ರೆ ಮುಲಾಜೆ ನೋಡ್ತಾರಲ್ಲ, ಪಟ ಪಟನದ ಕೊಡೋರು. ಸೊ ಬೆರಳುಗಳೆಲ್ಲ ಗೊತ್ತಲ್ಲ ನಿಮ್ಗೆ, ಟೇಬಲ್ ಹೊಡೆಯೋರು. ಸೊ ನಾವೆಲ್ಲ ತುಂಬಾ ಚೆನ್ನಾಗಿ ತಿಂದು, ನಿಮ್ಗೆ ಗೊತ್ತಿಲ್ಲ ಈಗಿನ ಏನು ತಿಂದಿಲ್ಲ ಏಟು ಅನ್ಸುತ್ತೆ. ಹೌದಾ, ಭಯಂಕರ ತಿನ್ಕೊಂಬಂದಿದೀವಿ ನಾವು. ಸೊ ಹಂಗಾಗಿ ಸೊ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನಮ್ಮೂರಲ್ಲಿ ಮಾದಣ್ಣ ಅಂತ ನನ್ನ ಗುರುಗಳು. ನಾನು ಕಲ್ತಿದ್ದೆ ಕೋಲಾಟ, ನಮ್ಮೂರಲ್ಲೇ ಕಲಿತೆ ನಾನು. ಸೊ ಅಲ್ಲಿ ಕೋಲಾಟ ಕಲಿಸ್ಕೊಟ್ರು ಅವ್ರು ನನಗೆ, ಮಾದಣ್ಣ ಅಂತ. ಅಲ್ಲಿ ನಮ್ಮ ಬೌಂಡ್ರಿಗೆಲ್ಲ ನೀರು ಹಾಕೋದು, ಒಬ್ಬೊಬ್ಬರು ಒಂದು ದಿವಸ ಹಾಕ್ಬೇಕು ಅಷ್ಟು ಬೌಂಡ್ರಿಗೂ. ಸೊ ತುಂಬ ಚೆನ್ನಾಗಿತ್ತು ಅದೊಂದು ಕಲೆ, ಕೋಲಾಟ. ಅವ್ರು ನಮ್ಮನ್ನ ಮರೆಯೋಕ್ಕಾಗಲ್ಲ ಅದನ್ನೆಲ್ಲ. ಸೊ ಅಲ್ಲಿಂದ ನನ್ನ ಕೆರಿಯರು ಸ್ಟಾರ್ಟ್ ಆಯಿತು. ಈಗ ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಸೊ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಏನಾಯಿತು, ನನಗೆ ವಿ ರೋಡಲ್ಲಿ ಅಯ್ಯಂಗಾರ್ ಬೇಕ್ರಿ ಅಂತ ಇತ್ತು. ಸೊ ನಮ್ಮ ಮಾವು ಅಲ್ಲಿಗೂ ಕರ್ಕೊಂಡೋಗಿ ಸೇರಿಸಿದ್ದ. ಆಮೇಲೆ ಇಲ್ಲಿದ್ರೆ ಹಾಳಾಗ್ಬಿಡ್ತಾರೆ ಡ್ಯಾನ್ಸ್ ಮಾಡ್ಕೊಂಡು. ಸೊ ನಮ್ದು ಕೆಲಸ ಸೇರಿಸೋದು ನಮ್ಮಮ್ಮ ಹೇಳಿ ಅವ್ರು ನಮ್ಮ ಮಾವನಲ್ಲಿ ಕೆಲಸ ಸೇರಿಸಿದ್ರು. ಸೊ ಅಲ್ಲಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಸಾಕಾಯಿತು. ಅಲ್ಲಿ ಎಲ್ಲ
ನಾನು ಕೆಲ್ಸಕ್ಕೆ ಹೋದನು ತಿಂಡಿ ಮಾಡಕ್ಕೂ ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ ಅಲ್ಲಿ, ಆ ಲೆವೆಲ್ಗೂ ಬೆಳೆದೆ ನಾನು. ಅಂದ್ರೆ ಕೆಲ್ಸಕ್ಕಿಂತ ಹೋದನು ಅಲ್ಲಿ ಎಲ್ಲ ಐಟಮ್ಸ್ ನಾನೇ ಮಾಡ್ತಿದ್ದೆ, ನಾನೇ ಡೋರ್ ತೆಗ್ತಿದ್ದೆ, ನಾನೇ ವ್ಯಾಪಾರ ಮಾಡ್ತಿದ್ದೆ. ಸೊ ಆ ಲೆವೆಲ್ವರೆಗೂ ಬೆಳೆದೆ. ಹೇಳೋದಲ್ಲ, ಒಂದು ಸಣ್ಣ ಕೆಲಸ ಅಂತ ಕೊಟ್ಟಾಗ ನಾನು ಅಷ್ಟು ಬೆಳಿಬೇಕಂತ ನನ್ಗೆ ಆಸೆ. ಅದಕ್ಕೆ ಅದೇ ಉದಾಹರಣೆ. ಆಮೇಲೆ ITI ಕಾಲೇಜಿಗೆ ಸೇರಿಸ್ಕೊಂಡ್ರೆ ನಮ್ಮ ನಾಗರಾಜ್ ಅಂತ, ನಮ್ಮ ತಾಯಿಯವರ ತಂಗಿ ಗಂಡ. ಸೊ ಅಲ್ಲಿ ಮಿರಾಕಲ್ ಗೈಸ್ ಇದೆ, ಮೀರಾ ಸುಲಿಗಯ್ಯ ಅಂತ ಮೇಡಮ್, ಅವ್ರ ಮನೇಲಿ ನಾನು ಗಿಡಕ್ಕೆಲ್ಲ ನೀರು ಹಾಕೊಂಡು ಇದ್ದೆ. ಆಮೇಲೆ ITI ಕಾಲೇಜ್ ಅಟೆಂಡರ್, ಅಲ್ಲಿ ಅವ್ರದೇ ಕಾಲೇಜ್ ಇತ್ತು. ಸೊ ಸೇರ್ಕೊಂಡು ಹಂಗೆ ಕೆಲಸ ಮಾಡ್ಕೊಂಡು ಆಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಬಂದೆ. ಶುಗರ್ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಕೆಲಸ ಸಿಕ್ತು. ಸೆಕ್ಯೂರಿಟಿ ಕೆಲಸ ಅದು ಮಾಡಿದ್ದೀನಿ. ಜೈ ಅದು ತಂದೆನೇ ಸೇರಿಸಿದ್ ನನ್ನನ್ನು. ಸೊ ಆ ಟೈಮಲ್ಲಿ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿಕೊಂಡು ಆಮೇಲೆ ಗೆದ್ಲಿಗೆರೆ ಫ್ಯಾಕ್ಟ್ರಿ, ನಂದಿನಿ ಫ್ಯಾಕ್ಟ್ರಿ ಬಂದೆ. ನೈಟ್ ಡ್ಯೂಟಿ, ಹಾಲ್ ಪಾಕೆಟ್ ತುಂಬೋದು, ನೈಟ್ ಡ್ಯೂಟಿ. ಸೊ ಅದನ್ನ ಮಾಡಿಕೊಂಡು ಬೆಂಗಳೂರಿಗೆ ದುಡಿಯೋಕ್ಕೆ ಅಲ್ಲಿ ಸಾಕಾಗಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ 3 ಜನ ಬಂದ್ವಿ. ನಾನು, ಅನಿಲ್, ಆನಂದ್ ಅಂತ 3 ಜನ ಬಂದು ಫಸ್ಟ್ ಮಲತಳ್ಳಿಗೆ ಬಂದ್ವಿ, ತೆಂಗಿನಕಾಯಿ. ಅಲ್ಲಿಂದ ಮಾಳ್ಗಾಳಕ್ಕೆ ಬಂದ್ವಿ. ಅಲ್ಲಿ ಸುನೇತ್ರ ಗಾರ್ಮೆಂಟ್ಸ್ ಅಂತ ಈಗಲೂ ಇದೆ. ಸೊ ಅಲ್ಲಿಗೆ ಅವರ ಮಾವ ನಮ್ಮನ್ನ 3 ಜನ ಕೆಲಸ ಸೇರಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.